ಇವತ್ತು ತಮ್ಮ ಮೂಲಕ ಸರ್ಕಾರ ಮತ್ತು ಸಮಾಜದ ಗಮನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ರಾಜ್ಯದ 1 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವ ಈ ರಾಜ್ಯದ ಅತ್ಯಂತ ಶೋಷಿತ ಸಮುದಾಯಗಳಾದ ಮತ್ತು ಸಂವಿಧಾನದ ಪರಿಭಾಷೆಯಲ್ಲಿ ಪರಿಶಿಷ್ಟ ಜಾತಿಗಳು ಎಂದು ಕರೆಯಲ್ಪಡುವ ಜನರ ಒಂದು ಬಹಳ ಮುಖ್ಯ ಸಮಸ್ಯೆಯ ಬಗ್ಗೆ ತಮ್ಮ ಗಮನ ಸೆಳೆಯುವ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮಗೆಲ್ಲ ತಿಳಿದಿರುವ ಹಾಗೆ 2011ರ ಜನಗಣತಿ ಪ್ರಕಾರ ರಾಜ್ಯದ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆ 17.10%. ಅಂದರೆ 1 ಕೋಟಿಗೂ ಅಧಿಕ ಜನಸಂಖ್ಯೆ ಇರುವ ಈ ಸಮುದಾಯಗಳನ್ನು ಸಾಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಅವರನ್ನು ಒಡೆದು ಆಳುವಂಥ ಕೆಲಸಕ್ಕೆ ಕೈ ಹಾಕಿದೆ ಎಂದು ನಾವು ಭಾವಿಸ್ತೇವೆ. ಈ ಸರ್ಕಾರ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಕಮಿಷನ್ ಅನ್ನು 12/11/2024 ಪ್ರಕಟ ಮಾಡಿದೆ. ಇದಾದ ಬಳಿಕ 3/12/2024 ಈ ಕಮಿಷನ್ಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದೆ. ಒಂದು ಆಯೋಗ ರಚನೆ ಮಾಡಿದ ಮೇಲೆ ಈ ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯರಿಗೆ ಆಯೋಗದ ಬಗ್ಗೆ ನಂಬಿಕೆ ಇರಬೇಕು. ಅದು ಆಯೋಗ ತನ್ನ ಸಾಂವಿಧಾನಿಕ ಜವಾಬ್ದಾರಿಯನ್ನ ಅಥವಾ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಏನಿದೆ ಅದರ ನಿರ್ವಹಣೆ ಏನಾದರೂ ಮಾಡುತ್ತೆ ಎಂಬ ವಿಶ್ವಾಸ ಇರಬೇಕು. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸಂಪುಟದಲ್ಲಿರುವ ಸಾಕಷ್ಟು ಸಚಿವರು ತಮಗೆ ಏನು ಬೇಕು ಅದು ಆಯೋಗ ಕೊಡುವ ರೀತಿಯಲ್ಲಿ ಒತ್ತಡ ತಂತ್ರವನ್ನು ಅನುಸರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ. ಒಂದು ನ್ಯಾಯೋಚಿತವಾಗಿ ಆಯೋಗ ಏನು ಕೆಲಸ ಮಾಡಬೇಕಿತ್ತು ಅದರ ಮೇಲೆ ಪರೋಕ್ಷವಾಗಿ ಒತ್ತಡ ಹೇರಿ ತಮ್ಮ ರಾಜಕೀಯ ಎಜೆಂಡಾವನ್ನು ಆಯೋಗದ ಮೂಲಕ ಹೊರತರುವಂಥ ಒಂದು ಪ್ರಯತ್ನ ಮಾಡುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದನ್ನು ನಾವು ಖಂಡಿಸ್ತೇವೆ. ಇದು ಬಹಳ ಒಂದು ನೋವಿನ ವಿಚಾರ. ಮೀಸಲಾತಿ ಬಗ್ಗೆ ದೇಶಾದ್ಯಂತ ದೊಡ್ಡ ಚರ್ಚೆಗಳು ನಡೆಯುತ್ತವೆ. ನಮ್ಮ ಆಲೋಚನೆ ಏನು? ಮೀಸಲಾತಿಯನ್ನು ಜಾರಿ ಮಾಡುವಾಗ ನಮಗೆಲ್ಲ ಗೊತ್ತಿರುವ ಹಾಗೆ 2024 ಆಗಸ್ಟ್ 1ಕ್ಕೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ಸುಪ್ರೀಂ ಕೋರ್ಟ್ 7 ಸದಸ್ಯರ ಪೀಠ ಒಂದು ಬಹಳ ಮಹತ್ವಪೂರ್ಣವಾದ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿನ ಬಗ್ಗೆ ನಮಗೆ ಸಹಮತ ಇಲ್ಲ. ಆದರೆ ಆ ತೀರ್ಪಿನಲ್ಲಿ ಹೇಳಿರುವ ಅಂಶ ಏನು ಹೇಳಿದರೆ, ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಅದರ ಒಳಗೆ ಒಳ ಮೀಸಲಾತಿಯನ್ನು ಮಾಡುವುದಿದ್ದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಇದು ಬಹಳ ಉಂಟು. ಆದರೆ ಅದು ಇನ್ನೊಂದು ಮಾತು ಇರ್ತದೆ. ಆದರೆ ವಾಸ್ತವಾಂಶಗಳ ದತ್ತಾಂಶ ಇರಬೇಕು, ಎಂಪಿರಿಕಲ್ ಡಾಟಾ ಇರಬೇಕು ಹೇಳಿ ಇದು 2 ಬಹಳ ಮುಖ್ಯವಾದ ವಿಷಯ. ನಮ್ಮ ಆಲೋಚನೆ ಪ್ರಕಾರ ಆರ್ಟಿಕಲ್ 341 ಆಫ್ ದ ಕಾನ್ಸ್ಟಿಟ್ಯೂಷನ್ ಅದು 1 and 2 ಇರ್ಬೋದು, ಸಬ್ ಕ್ಲಾಸಸ್ ಇರ್ಬೋದು. ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ರಾಜ್ಯದ ಬೆಂಚಿಗೆ ಸಬ್ಜೆಕ್ಟ್ ಹೋದರೆ ಅದನ್ನು ಹೊಡೆದಾಗ್ತದೆ ಎಂಬ ವಿಶ್ವಾಸ ನಮಗಿದೆ. ಅದು ಬೇರೆ ವಿಷಯ, ನಾವು ಅದರ ಬಗ್ಗೆ ಹೆಚ್ಚು ಈಗ ಮಾತಾಡೋದಿಲ್ಲ. ಆದರೆ ಒಂದು ಕಮಿಷನ್ ಆದ ಮೇಲೆ ಪರಿಶಿಷ್ಟ ಜಾತಿಗಳಿಗೆ ಸೇರಿದಂಥ ಸಚಿವರು ಎಡ ಬಲ ಮಧ್ಯೆ ಯಾರೆಲ್ಲ ಹೆಸರಿನಲ್ಲಿ ಕರೀತಾರೆ ಅವರನ್ನು, ಆ ಸಚಿವರು ಒಟ್ಟು ಸೇರಿ ಆಯೋಗದ ಮೇಲೆ ಪ್ರಭಾವ ಬೀರುವ ರೀತಿಯಲ್ಲಿ ಚರ್ಚೆ ಮಾಡುವುದು, ಒತ್ತಡ ತರುವ ಕೆಲಸ ಮಾಡ್ತಾ ಇರೋದು ಅದು ಒಂದು ಅಕ್ಸೆಪ್ಟೇಬಲ್. ನಾವು ಅದನ್ನು ಸ್ವೀಕಾರ ಮಾಡುವಂಥ ವಿಷಯ ಅಲ್ಲ. ಇದನ್ನು ಅವರು ತಕ್ಷಣ ಬಿಡಬೇಕು. ಆಯೋಗ ಸ್ವತಂತ್ರವಾಗಿ